ಆರೋಗ್ಯ ಸಚಿವರೇ, ಸರ್ಕಾರಿ ಆಸ್ಪತ್ರೆಯ ಭ್ರಷ್ಟಾಚಾರದ ಕತೆ ಕೇಳಿ. ಕುಣಿಗಲ್ ತಾಲೂಕು ಆಸ್ಪತ್ರೆಯಲ್ಲಿ ಲಂಚಾವತಾರ ತಾಂಡವ. ಖರ್ಚಿಗೂ ಕೇಳ್ತಾ ಇರ್ತಾರೆ, 100 ರೂಪಾಯಿ ಸಿಸ್ಟರ್ಗಳಿಗೆ ಅಷ್ಟೇನಾ ಇಲ್ಲ ಸಿಸ್ಟರ್ಗಳಿಗೆ ಬೇರೆ ಕೊಡಬೇಕು, ಡಾಕ್ಟ್ರಿಗೆ 3,000 ಕೊಡಬೇಕು ನಾರ್ಮಲ್ ಆದರೆ. ಸಿಸರಿಂಗ್ ಆದರೆ 8,000. ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತಾರಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲ್ ಆದರೂ ದುಡ್ಡು ಇಸ್ಕೊತಾರೆ. ಡೆಲಿವರಿಗೆ ಎಲ್ಲಿ ಕೊಡಬೇಕು ಸಾವಿರ ದುಡ್ಡು. ಬಡವರು ಚಿಕಿತ್ಸೆಗೆ ಎಲ್ಲಿಗೆ ಹೋಗಬೇಕು ಸ್ವಾಮಿ? ಬಡ ರೋಗಿಗಳಿಗಾಗಿಯೇ ಸರ್ಕಾರಿ ಆಸ್ಪತ್ರೆಗಳಿರೋದು. ಆದರೆ ಬಡ ರೋಗಿಗಳ ಬಳಿಯೇ ಹಣವನ್ನ ಪೀಗ್ತಾ ಇದ್ದು ಬಡವರು ಎಲ್ಲಿಗೆ ಹೋಗಬೇಕು ಅನ್ನೋ ಪ್ರಶ್ನೆ ಎದ್ದಿದೆ. ಸರ್ಕಾರಿ ಆಸ್ಪತ್ರೆಯ ವೈದ್ಯರಿಗೆ ಸರ್ಕಾರ ವೇತನ ಕೊಡ್ತಾ ಇದ್ರೂ ಕೂಡ ಇವರಿಗೆ ಲಂಚಕ್ಕೆ ಕೈಯೊಡ್ಡೋ ಮನಸ್ಥಿತಿ ಮಾತ್ರ ದೂರವಾಗಿಲ್ಲ. ಕಳೆದ ಕೆಲ ದಿನಗಳ ಹಿಂದಷ್ಟೇ ತುಮಕೂರು ಜಿಲ್ಲಾಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದ ಪ್ರಕರಣ ಮಾಸುವ ಮುನ್ನವೇ ಕುಣಿಗಲ್ ತಾಲೂಕು ಆಸ್ಪತ್ರೆಯಲ್ಲಿ ಲಂಚಾವತಾರ ನಡೀತಾ ಇರುವುದು ಪ್ರಜಾಶಕ್ತಿ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಹೌದು, ಸರ್ಕಾರಿ ಆಸ್ಪತ್ರೆಯಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಉಚಿತವಾಗಿ ಡೆಲಿವರಿ ಮಾಡಲಾಗುತ್ತೆ. ಆದರೆ ಕುಣಿಗಲ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ ದುಡ್ಡು ಕೊಟ್ರೆ ಇಲ್ಲಿ ಹೆರಿಗೆ ಆಗತ್ತೆ ಅನ್ನೋ ಮಾತುಗಳು ಕೇಳಿ ಬಂದಿವೆ. ಕುಣಿಗಲ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ನರ್ಸ್ಗಳಿಗೆ ಸಾವಿರಾರು ರೂಪಾಯಿ ಕೊಟ್ರೆ ಮಾತ್ರ ಹೆರಿಗೆ ಮಾಡಿಸ್ತಾರೆ ಅನ್ನೋದರ ಬಗ್ಗೆ ಸಾಲು ಪ್ರಜಾಶಕ್ತಿ ಟಿವಿಗೆ ದೂರು ನೀಡಿ ಸಾರ್ವಜನಿಕರು ಮಾಹಿತಿ ನೀಡಿದ್ರು. ಈ ಬೆನ್ನಲ್ಲೇ ಪ್ರಜಾಶಕ್ತಿ ಟಿವಿ ರಿಯಾಲಿಟಿ ಚೆಕ್ ಎಳೆದಿದ್ದು ಸ್ಟಿಂಗ್ ಆಪರೇಷನ್ ನಲ್ಲಿ ಕುಣಿಗಲ್ ಸರ್ಕಾರಿ ಆಸ್ಪತ್ರೆಯ ಲಂಚಾವತಾರ ಬಯಲು ಮಾಡ್ತಿದೆ. ಇನ್ನು ಪ್ರಜಾಶಕ್ತಿ ಟಿವಿಯ ತಂಡ ಆಸ್ಪತ್ರೆಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಹಣ ಲಂಚವಾಗಿ ಪಡ್ಕೊಳ್ತಾರೆ ಅನ್ನೋ ಮಾಹಿತಿಯನ್ನ ಆಸ್ಪತ್ರೆಗೆ ಬಂದಿದ್ದ ರೋಗಿಯ ಸಂಬಂಧಿಕರಿಂದ ಕಲೆ ಹಾಕೋದಕ್ಕೆ ಮುಂದಾಯಿತು. ಆಗ ನಮಗೆ ಗೊತ್ತಾದ ವಿಚಾರ, ಆಸ್ಪತ್ರೆಯ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು ಹೆರಿಗೆ ಮಾಡಿಸುವುದಕ್ಕೆ ವಿಧವಾದ ಆಫರ್ನಲ್ಲಿ ರೇಟ್ ಫಿಕ್ಸ್ ಮಾಡ್ತಾ ಇರೋದು. ಹೌದು, ಕುಣಿಗಲ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸುವುದಕ್ಕೆ ಸ್ತ್ರೀ ಮತ್ತು ಪ್ರಸೂತಿ ತಜ್ಞರಿಗೆ ಹಣ ನೀಡಬೇಕಂತೆ. ಅದರಲ್ಲೂ ನಾರ್ಮಲ್ ಡೆಲಿವರಿ ಆದ್ರೆ ಒಂದು ರೇಟು, ಸಿಸೇರಿಯನ್ ಆದ್ರೆ ಮತ್ತೊಂದು ರೇಟು ಕೊಡಬೇಕಂತೆ. ಈ ಆಸ್ಪತ್ರೆಯ ಸ್ತ್ರೀ ಮತ್ತು ಪ್ರಸೂತಿ ತಜ್ಞರಾಗಿರೋ ಅಭಿಜಿತ್ ಹಾಗೂ ಪಲ್ಲವಿ ಅವರಿಗೆ ಒಂದೊಂದು ಹೆರಿಗೆ ಮಾಡಿಸುವುದಕ್ಕೆ ಸಾವಿರಾರು ರೂಪಾಯಿ ಕೊಡಬೇಕಂತೆ. ನಾರ್ಮಲ್ ಡೆಲಿವರಿ ಆದ್ರೆ ಇವರಿಗೆ ಸುಮಾರು 4,000 ವಸೂಲಿ ಮಾಡ್ತಾರಂತೆ. ಸಿಸೇರಿಯನ್ ಆದ್ರೆ 7,000ದಿಂದ 10,000 ಕೊಡ್ಲೇಬೇಕಂತೆ. ಇನ್ನು ನೀವೇನಾದ್ರೂ ಅವರಿಗೆ ಕೊಡೋ ಹಣವನ್ನ ಬೇರೆಯವರಿಗೆ ಕೊಟ್ರೆ ಡೆಲಿವರಿ ಮಾಡಿದ್ದು ನಾನಾ ಅವರ ಅಂತ ಆವಾಜ್ ಬೇರೆ ಹಾಕಿ ರೌಡಿಸಂ ಮಾಡ್ತಾರಂತೆ. ಇದೆಲ್ಲವನ್ನ ನಾವು ಹೇಳ್ತಾ ಇರುವುದಲ್ಲ, ಡೆಲಿವರಿ ಆದ ಮೇಲೆ ದುಡ್ಡು ಕೊಟ್ಟಿರೋ ಕುಟುಂಬದವರೇ ಹೇಳ್ತಾ ಇರೋದು ಮತ್ತು ಅಲ್ಲಿನ ಸಿಬ್ಬಂದಿಗಳೇ ನಮ್ಮ ಸ್ಟಿಂಗ್ ಆಪರೇಷನ್ ನಲ್ಲಿ ಹೇಳ್ತಿರೋದು. ಹೇಳಿಲ್ಲ ಅಂದ್ರೆ ನಮ್ಮ ಮಗಳಿಂದ ನಮ್ಮ ಕೌನ್ಸಿಲರ್ ಕರ್ಕೊಂಡು ಬಂದಿರೋದು. ನಾವು ಕರ್ಕೊಂಡ್ ಬರ್ಬೇಕು ಅಂತ ಎಷ್ಟು ಅಂತ ಗೊತ್ತಿಲ್ಲ. 2,000 ರೂಪಾಯಿ ತಗೋಬೋದು ಅಷ್ಟು ಅಂತ. ನಾರ್ಮಲ್ ಆದ್ರೆ ಸಿಸರಿಂಗ್ ಆದ್ರೆ 8,000 ತಗೋತಾರೆ. ಅವ್ರು ಫೋನ್ ಮಾಡಿ ಅಂದಿದ್ದಾರೆ, ಬುಕ್ ಕೇಳಿದ್ರು. ಅವರೇ ಕಾರಲ್ಲಿ ಕರ್ಕೊಂಡು ಬಂದು ಅವ್ರು ಅಡ್ಮಿಟ್ ಮಾಡಿ ಡೆಲಿವರಿ ಆದ್ಮೇಲೆ ಹೋಗಿದ್ದು. ಫೋನ್ ಇನ್ನೂ 2,000 ಕೇಳ್ತಾರೆ. ಬೇರೆ ಮಾಡಿಸ್ಕೊಂಡು ಹೋಗಿದಾರಲ್ಲ ಮಗಳವರು, ಅವ್ರು ಬಂದ್ಮೇಲೆ ಇದು ಮಾಡಿ ಕೇಳಿದ್ದಕ್ಕೆ ಹಂಗಂದ್ರು. ಹೊರಗಡೆ ಹೋದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಕೊಡ್ಬೇಕಂತ. ಖರ್ಚಿಗೂ ಕೇಳ್ತಾ ಇರ್ತಾರೆ, 100 ರೂಪಾಯಿ ಸಿಸ್ಟರ್ಗಳಿಗೆ 100 ಅಷ್ಟೇನಾ ಇಲ್ಲ ಸಿಸ್ಟರ್ಗಳಿಗೆ ಬೇರೆ ಕೊಡಬೇಕು, ಡಾಕ್ಟ್ರಿಗೆ 3,000 ಕೊಡ್ಬೇಕು ನಾರ್ಮಲ್ ಆದ್ರೆ. ಸಿಸರಿಂಗ್ ಆದ್ರೆ 8,000. ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತಾರಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲ್ ಆದ್ರೂ ದುಡ್ಡು ಇಸ್ಕೊತಾರೆ. ಡಾಕ್ಟ್ರ್ ಇಸ್ಕೊತಾರೆ, ಇವಾಗ ನರ್ಸ್ಗಳು ಇಸ್ಕೊಂಡು ಕೊಡ್ತಾರೆ. ಡಾಕ್ಟ್ರೇ ಇಸ್ಕೊತಾರೆ, ಡೈರೆಕ್ಟ್ ಅವರು ಡಾಕ್ಟ್ರ್ ಇಸ್ಕೊತಾರೆ. ನರ್ಸ್ಗಳಿಗೇನೆ ಕೊಟ್ರೆ ನಾವ ಮಾಡಿದ್ದು ಅವರ ಮಾಡಿದ್ದು ಅಂತ ನೀನು ಬೈತಾರೆ. ಇಲ್ಲ ಆದ್ಮೇಲೆ ಇಸ್ಕೊತಾರೆ.
ಅಂದರೆ ಫಸ್ಟ್ ಹೇಳಲ್ಲ ನಾರ್ಮಲ್ ಆಗಿ ಹೋಗಬೇಕಾಗುತ್ತೆ ಅಂತ ಇಲ್ಲ ಅಷ್ಟೇ ಅದನ್ನ ಹೋದಾಗ ಅಲ್ಲಿ ಹೋದಾಗ ಹೇಳ್ತಾರೆ ಅನ್ಸುತ್ತಲ್ಲ. ಈಗ ನೀವು ನಮಗೆ ಸಿಸ್ಟ್ರು ಮಾಡಿದ್ರು. ಅವನು ಯಾರೋ ಹರಿಪ್ರಸಾದ್ ಅಂತ ಇದ್ರು ಅವಾಗ ನಮಗೆ ಡಾಕ್ಟ್ರು. ಬೇರೆ ಇನ್ನೊಬ್ರು ಹರೀಶ್ ಡಾಕ್ಟ್ರು ಅಂತ ಇದ್ರು. ಅವ್ರು ಬಂದ್ಬಿಟ್ಟು ನಮ್ಮ ಮನೆಯವ್ರ ಹತ್ರ ನಾವು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಮನೆಯವ್ರ ಹತ್ರ 3 ಸಾವಿರ ಇಸ್ಕೊಂಡು ಹೋಗೋರು. ಆಮೇಲೆ ಸಿಸ್ಟ್ರುಗಳು ಬೈತವ್ರು ಇಲ್ಲಿ ಅವರ ಮಾಡಿದ್ದು ನಾವು ಮಾಡಿದ್ದು ಅಂತ. ಅವ್ರು 3 ಸಾವಿರ ಹೊಡೆದು ಬೇರೆ ಕೊಡಬೇಕು ಇರೋರು ಬೇರೆ ಕೊಡಬೇಕು. ಅವ್ರು 3 ಸಾವಿರ ಇಸ್ಕೊಂಡವ್ರು, ಇವ್ರಿಗೆ 3 ಸಾವಿರ ಕೊಟ್ಟು 6 ಸಾವಿರ ಆಯಿತು. ಯಾವಾಗ ಎಷ್ಟು ದಿವಸದಿಂದ? ನಮ್ದು ಅದೇ 4 ವರ್ಷ ಆಯ್ತು. ಈಗಲೂ ಒಟ್ಟಿನಾಗ ನಡೆಯುತ್ತೆ. ಇವಾಗಲೂ ಅದೇ ಈಗ ನಮ್ಮ ಹೊರಗಿತ್ತಿ ಕರ್ಕೊಂಡ್ಬಂದಿದ್ವಿ. ಈಗ ಕೊಟ್ಟರೆ ಈಗಲೂ ನಾವು ಇನ್ನೂ ಇಲ್ಲ, ಮುಂದಿನ ತಿಂಗಳು ಡೇಟು ತೋರ್ಸಾಕ್ತಿದ್ವಿ. ಎಲ್ಲ ಸುಮ್ಮನೆ ಗೌರ್ಮೆಂಟ್ ಆಸ್ಪತ್ರೆ ಅನ್ನೋದಲ್ಲ. ಸುಮ್ಮನೆ ಅಷ್ಟೇ ಇಸ್ಕೊಂಡೆ ತರ್ತೀವಿ. ನಿಮ್ದಕ್ಕ ಯಾವುದು? ನಮ್ಮ ರಘುನ್ ಪಳ್ಳಿ ಎಲ್ಲಿ ಬರುತ್ತೆ? ಇದು ಒಡ್ರಕುಪ್ಪೆ ಗೇಟು. ಹಾಂ ಹಾಂ ಹಾಂ. ನಿಮ್ದು ಯಾವರಲ್ಲ? ತುಮಕೂರು. ನಾವಿಲ್ಲಿ ನೆಂಟರ ಮನೆಗೆ ಬಂದಿದ್ವಿ. ಹಾಂ. ಅವನಿಗೆ ಪೇಯ್ನ್ ಐತೆ, ಕರ್ಕೊಂಡ್ಬರ್ಬೇಕು ಅಂತ ಅಂದ್ರೆ ಕರ್ಕೊಂಡ್ಬರ್ತೀನಿ ಅಂತ ಡೇಟ್ ಯಾವಾಗ ಹೇಳಿದ್ರೆ ಕೊಟ್ಟಿದ್ರು? ಡೇಟು ಇನ್ನೂ 1 ವಾರ ಇತ್ತು. ವಾರ ಹೆಚ್ಚು. 1 ವಾರದ ಹಿಂದೆ ಮುಂದೆ. ನೀವು ಅವತ್ತಿಂದ ಇಲ್ಲೇ ತೋರಿಸಿದ್ದು? ತುಮಕೂರಲ್ಲಿ ಇವಾಗ ಪೇಯ್ನ್ ಐತೆ ಕರ್ಕೊಂಬರ್ತಾ ಇದೀವಿ ಅಂದ್ರಲ್ಲ, ನಾವು ಇಲ್ಲೇ ಇದ್ವಿ ರೋಡಲ್ಲಿ. ಹಾಸನ ಹೈವೇಲಿ ಹೋಗ್ತಾ ಇದ್ವಿ, ಹಂಗೆ ಇಲ್ಲಿಗೆ ಬಂದ್ವಿ ನಾವು. ಅದಕ್ಕೆ ಇಲ್ಲಿ ನಮ್ಗೇನು ಗೊತ್ತಿರಲ್ಲ, ಅದಕ್ಕೆ ತಿಳ್ಕೊಳ್ಳೋಣ ಅಂತ. ನಾರ್ಮಲ್ ಆದರೆ ಒಂದು 6 ಸಾವಿರ. ಸಿಸರಿನ್ ಆದರೆ ಸಿಸರಿಂಗ್ ಆದರೆ ಒಂದು 10 ಸಾವಿರ. 10 ಸ್ಕೂಲಿಗೆ 200 ನರ್ಸ್ಗಳು ಒಂದೊಂದು 500. ನಮ್ಮ ಖರ್ಚು, ಊಟ ತಿಂಡಿ ಎಲ್ಲ ಈಗ ಮಾಡಿಸಿರೋವಾಗ ಅನ್ನೋದು ಕೇಳಬೇಕು ಎಷ್ಟು ಇಸ್ಕೊಂಡವ್ರೆ ಅಂತ. ಇಲ್ಲ ಅಷ್ಟೇ. ಮೊನ್ನೆ ಒಂದು 2 ತಿಂಗಳು ಹುಡುಗಿ ಮಾಡಿಸಿದ್ರು, ಸಿಸರಿಂಗ್ ಆಗಿತ್ತು. ಯಾರು ಡಾಕ್ಟ್ರು? ಪಲ್ಲವಿ ಮೇಡಮ್. ಅವರು ಇಸ್ಕೊಳ್ಳೋದು? ಪಲ್ಲವಿ ಮೇಡಮ್ ಇಸ್ಕೊಳ್ಳೋದು ತಯಾರೇ? ಬೇರೆ ಕಡೆ ಹೋದ್ರೆ ನಾನು 40 ಸಾವಿರ 50 ಸಾವಿರ ಕೊಡೋದು. ಇಲ್ಲಿ ಸಂಬಳ ಬರುತ್ತಲ್ಲ ಅವ್ರಿಗೆ? ತುಮಕೂರು ಜಯಶ್ರೀಲಿ 50 ಸಾವಿರ. ಅಲ್ಲ, ಅಲ್ಲಿ ಪ್ರೈವೇಟ್ ಹಾಸ್ಪಿಟ್ಲ್ ಕೊಡೋ ಇಲ್ಲಿ ಸಂಬಳ ಬರುತ್ತಲ್ಲ. ಬರುತ್ತೆ. ಈಗ ಒಂದಿನಕ್ಕೆ 4 ಹೆರಿಗೆ ಮಾಡ್ತಾರೆ. ಕಷ್ಟ ಬಿದ್ದು ಮಾಡಿದೀವಲ್ಲ ಅಂತಾರಲ್ಲ. ಪಲ್ಲವಿ ಮೇಡಮ್ ಇಸ್ಕೊಳ್ತಾರೆ. ಬೇರೆಯವ್ರಿಗೆ ಕೊಟ್ಟರೆ ಬೈತಾರಾ? ಬೈತಾರೆ. ನಾವು ಅವ್ರು ಮಾಡಿದ್ರೆ ಅವರೇ ಕೊಡ್ಬೇಕು, ಅವರೇ ಮಾಡೋದು. ಈಗ ಒಂದು 2 ತಿಂಗಳಿಂದ ಮಾಡಿಸಿದ್ರೆ ನೀವು ಎಷ್ಟು ಇಸ್ಕೊಂಡ್ರೆ? 9 ಸಾವಿರ ಇಸ್ಕೊಂಡು ಪಲ್ಲವಿ ಮೇಡಮ್ಮೆ ಸಿಸ್ಟ್ರಿಗೆ ಬಿಟ್ಟು. ಸಿಸ್ಟ್ರಿಗೆ ಬಿಟ್ಟು. Cesarean ಸಿಸ್ಟ್ರಿಗೆ ಇಬ್ರು ಇದ್ರು ಸಿಸ್ಟು, ಅವ್ರಿಗಿಬ್ರಿಗೆ 200 ಕೊಟ್ಟಿದ್ದು. ಅವ್ರ ಸಿಸ್ಟರ್ ಹೆಂಗೆ ನೋಡೋದು ಹೋಗುತ್ತೆ ಡಾಕ್ಟರ್ ಈಗ? ಸಿಸರಿನ್ ಆಗಿತ್ತಾ? ಪಲ್ಲವಿ ಮೇಡಮ್ ಇಸ್ಕೊತಾರ, ಬೇರೆಯವ್ರನ್ನ ಕಳ್ಸಲ್ಲ? ಅವರೇ ಮಾಡಿರ್ತಾರಲ್ಲ, ಅವರೇ ಇಸ್ಕೊತಾರೆ. ಅಲ್ಲ, ಆದ್ರೂ ಈಗ ಬೇರೆ ಕಡೆಗೆಲ್ಲ ಮೆರ್ಸ್ಕೊಂಡು ಅವ್ರನ್ನ ಕಳಿಸಿ ಇಸ್ಕೊಬೋಗ್ರಿ ಅಂತ ಹೇಳ್ತಾರೆ. ಇವ್ರು ಬೇರೆ ಕೈ ಕೊಟ್ಟರೆ ಬೈತಾರೆ. ಅವ್ರು ಮಾಡಿದ್ದ ನಾವು ಮಾಡಿದ್ದ. ಇವ್ರದ್ದು ಇವತ್ತಾಗಿರೋದ ಅಲ್ಲ ಅನ್ಸುತ್ತೆ. ಕರ್ಕೊಬತ್ತಾ ಇದೀವಿ ಅಂತ ಹೇಳಿದ್ರು, ಅದಕ್ಕೆ ನಮ್ಗೆ ಇಲ್ಲೇನು ಗೊತ್ತಿಲ್ಲ ಅಂತ ಎಲ್ಲ ತಿಳ್ಕೊಂಡು. ಇನ್ನು ಈ ಆಸ್ಪತ್ರೆಯಲ್ಲಿ ಲಂಚಾವತಾರ ಮಾತ್ರ ಅಲ್ಲ, ಭ್ರೂಣ ಹತ್ಯೆ ಕೂಡ ಮಾಡಲಾಗ್ತಾ ಇದೆ ಎನ್ನುವ ಮಾಹಿತಿ ಕೂಡ ಇದ್ದು, ಅದಕ್ಕೆ ಸಂಬಂಧಿಸಿದಂತೆ ವೈದ್ಯ ಅಭಿಜಿತ್ ಮಾತನಾಡಿರೋ ವಿಡಿಯೋ ಕೂಡ ನಮ್ಮ ತಂಡಕ್ಕೆ ಲಭ್ಯವಾಗಿದೆ. ಇನ್ನೊಂದು ಸೂಚಿ ಹಾಕಿಸ್ಕೊಂಡು ಮತ್ತೆ ಬಯಸ್ಕೊತೀಯಾ ಏನಂತ? ಎರಡು ಸಲ ಇರಲ್ಲ, ಮತ್ತೆ ಇನ್ನೊಂದು ಬೆನ್ನಿಗೆ 2 ಸಲ ಬೆನ್ನಿಗೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಈಗ ಮತ್ತೆ ಇನ್ನೊಂದು ಬೆನ್ನಿಗೆ ಇಂಜೆಕ್ಷನ್ ಹಾಕ್ಸ್ಕೊತೀಯ. ಬೆನ್ನು ಸಕ್ಕದ ಬರುತ್ತೆ. ಕರೆಂಟ್ ಆಪರೇಷನ್ ಮಾಡಿಸ್ಕೊಂಡು ಹೋಗು. ಮೇಲ್ಗಡೆ ಎಲ್ಲಕ್ಕೆ ಕೊಟ್ಟು ಹೋಗು. ಬೆಳಿಗ್ಗೆ ಬಂದು ಸಾಯಂಕಾಲ ಹೋಗೋದಿಲ್ಲ, ಹೊರಗೆ ಗಿರಿಗೆ ಏನು ಬಿಡಲ್ಲ. ಸುಮ್ಮನೆ ಯಾಕೆ ಮತ್ತೆ ಬಯಸ್ಕೊಳ್ಳೋದು, ಮತ್ತೆ ಅದೇ ಸರಿ ಫೋನ್ ಈಗ ಫೋನ್ ಮಾಡಕ್ ಹೇಳು. ಆಚೆ ನನಗೆ ಫೋನ್ ಮಾಡಕ್ ಹೇಳಿ.
ನೀವೇ ಬೇಡ 21 ದಿನ ಬೇಡ ಅವಾಗೆ ತಗ್ಸ್ಕೊಂಡು ಹೋಗು ಅಂತ ಹೇಳಿ ತಗ್ಸ್ಕೊಂಡು ಹೋಗಿದ್ದಾರೆ. ಅದು ಬೇಡ ಬೇಡ ಅದ್ಯಾಕೆ ತಗ್ಸ್ಕೊಂಡು ಹೋಗಿದ್ದಾರೆ? ಬಾತ್ರೂಮ್ ಒಂದು ಚೀಲ ಇದ್ರೆ ಏನಾಗ್ತಿತ್ತು? ನಿಮ್ಮೊಳಗೆ ಇರ್ತದೆ ಅದು ಏನಾಗಿತ್ತ? ನೀನ್ ಇಂಪಾರ್ಟೆಂಟಾ ಬೇರೆಯವ್ರು ಇಂಪಾರ್ಟೆಂಟಾ? ಬೇರೆಯವ್ರು ಏನೋ ಮಾತಾಡ್ತಾರೆ ಅಂತ ನೀವು ಊಟ ಮಾಡಿ ಬಿಟ್ಬಿಡ್ತೀರಾ? ಮುದ್ದೆ ಬಿಟ್ಟು ಎಲ್ಲ ತಿನ್ನೋದು ಕೊಡ್ಬೇಕು ಅಂತ ಎಷ್ಟು ಹೇಳಿದೀವಿ, ಮುದ್ದೆ ಬಿಟ್ಟು ಎಲ್ಲ ತಿನ್ನಿ ಅಂತ. ಮಟನ್ ಚಿಕನ್ ಎಲ್ಲ ತಿನ್ನಿ ಅಂತ. ಆಯ್ತು, ಪನ್ನೀರ್ ತಿನ್ನಲ್ವಾ? ಪನ್ನೀರ್ ತಿನ್ನಲ್ವಾ? ಪನ್ನೀರು ಹಾಲಿಂದ ಮಾಡಿರ್ತಾರಲ್ವ? ಸರ್, ಅವ್ರು 3ನೇ ತಾರೀಕು ಮಾಡಿಸ್ಕೊಡ್ತೀನಿ. ಅದು ನನಗೆ ಸಹಾಯ ಕೊಟ್ಟು ಅಂತ ಹೇಳಿದ್ರೆ ಕೊಡಕ್ಕೆ ಹೇಳ್ಬಿಡಿ. ಅದು ನಮ್ಮ ಸರ್ ಏನಂತ ಹೇಳ್ಬಿಡಿ. ನೀವು 3 ಇಟ್ಬಿಡಿ, ನನ್ನ ಸರಿನಾ? ಓಕೆ. ಅಬೋಷನ್ ನಾನು ಎಲ್ಲ ಮಾಡ್ತೀನಿ ಸರ್. ಅಬೋಷನ್ ಐತೆ ಅವ್ರದ್ದು. ಅವ್ರು ಬರೀ ಇದೊಂದು ಅಷ್ಟೇ ಅಂದರು ಸರ್. ನಾವು ನಿಜ ನಾನು ನೋಡ್ಕೊಂಡು ನಾನೇ ನಿಮ್ಗೆ ಫೋನ್ ಮಾಡ್ತೀನಿ ಸರ್. ನಾವು ಮಾತಾಡ್ತೀನಿ ಸರ್. ಓಕೆ ಸರ್. ಓಕೆ ಸರ್. 15ನೇ ತಾರೀಕು ಹೋಗಿದ್ದಲ್ಲ ನೀವು? ಸುರೇಶ್ ಹೇಳಿ. ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಅಂತ ಪ್ರೆಗ್ನೆನ್ಸಿ ಏನು ಬೇಡ ಸರ್, ಚೆನ್ನಾಗಿದೆಪ್ಪ, ಏನು ಬೇಡ. ನಾನೇ ಸುಮ್ಮನೆ ಕ್ಲೀನ್ ಮಾಡಕ್ಕೆ ಹೇಳಿದ್ದೀನಿ. 2 ದಿನ ಮೇಲೆ ಬರಕ್ಕೆ ಹೇಳಿದ್ದೀನಿ. 25ಕ್ಕೆ ಬರ್ಬೇಕಮ್ಮ. ಬೆಳಗ್ಗೆನೇ ಬನ್ನಿ ಬೇಗ 9ಕ್ಕೆ. ನನ್ನ ನೈಟ್ ಡ್ಯೂಟಿ ಇರುತ್ತೆ ಅದಕ್ಕೆ. ಏನಾಯ್ತು? ಡೆಲಿವರಿ ಆಯ್ತಲ್ಲ, ನೀವೆಂತ ಮಾಡಿದ್ದೆ? ಪಲ್ಲವಿ ಮೇಡಮ್ ಅಂತ ಹೋಯ್ತು, ಅವರು ಇನ್ವೆಸ್ಟ್ ಹೇಳಿದ್ರು. ಅದು ಅಮೌಂಟ್ ಅಷ್ಟು. ಅದು ಯಾರ್ದು? ರೇಮತ್ ಮಾಗಡಿಯಿಂದ ಬಂದಿದ್ದು. ರೇಮತ್ ಬಾಯಿ, ನೀವ್ಯಾರು? ಅದೇ ಅವ್ರ ಯಜಮಾನ್ರು ಬಂದು ನಮ್ಮ ಕಡೆ ಕೆಲಸ ಮಾಡಿದ್ರು ಸಕಲೇಶ್ಪುರದಲ್ಲಿ. ಅಯ್ಯ, ನಿನ್ನ ನಾನು ಇವ್ರ ಜೊತೆ ಮಾತಾಡ್ತೀನಿ ಬಿಡು, ಕೌನ್ಸಿಲರ್ ಜೊತೆ ನೀನು ಮಾತಾಡ್ಬಿಡೋದು ನನ್ನ ಹತ್ರ. ಕೌನ್ಸಿಲರ್ ಚೆನ್ನಾಗಿ ಅನ್ಸಲ್ಲ ಅದು. ಇನ್ನು ನಮ್ಮ ಪ್ರತಿನಿಧಿ, ನಾವು ಬೆಳಗ್ಗೆ ಹೆರಿಗೆ ಮಾಡಿಸಿದ್ವಿ, ನಿಮಗೆ ಹಣ ಎಷ್ಟು ಕೊಡಬೇಕು ಅಂತ ಪಲ್ಲವಿ ಹಾಗೂ ಅಭಿಜಿತ್ ಅವರನ್ನ ಕೇಳಿದ್ರೆ, ಪಲ್ಲವಿ ನಾನು ಯಾವ್ದು ಹೆರಿಗೆ ಮಾಡಿದೆ ಅಂತ ಗೊತ್ತಿಲ್ಲ, ಊಟ ಮಾಡ್ಕೊಂಡು ಬಂದು ಹೇಳ್ತೀನಿ ತಡಿ ಅಂತ ಕಥೆ ಕಟ್ಟಿದ್ರು. ಅವ್ರದ್ದು ಮಾಡ್ಡಿ ಅವ್ರದ್ದು ಡೆಲಿವರಿ ಆಯ್ತು. ಮಾಡ್ಡಿ ಅವ್ರದ್ದು ಡೆಲಿವರಿ ಆಯ್ತು. ಪೇಷಂಟ್ ಹೆಸರೇನು? ನಮ್ಮ ಮಾವ ಕಳಿಸಿದ್ದು. ಅಯ್ಯೋ, ಪೇಷಂಟ್ ಹೆಸರು ಹೇಳಿ, ನಂಗೆ ಗೊತ್ತಾಗಿಲ್ಲ. ಯಾವುದೋ ಮಾಡಿ ಬಂದೆ, ಬರ್ತೀನಿ ನನಗೆ ಹೊಟ್ಟೆ ಹಸಿರು. ಅದು ಬಿಡಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಪಕ್ಕದ ಕಟ್ಟಡದಲ್ಲೇ ಇರೋ ತಾಲೂಕು ಆರೋಗ್ಯ ಅಧಿಕಾರಿ ಮರಿಯಪ್ಪ ಮಾತ್ರ ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನೋದು ಬೇಸರದ ಸಂಗತಿ. ಈ ವಿಚಾರ ಅವರಿಗೆ ಗೊತ್ತಿಲ್ವೋ ಇಲ್ಲ ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೋ ಅನ್ನೋ ಅನುಮಾನ ಇದೀಗ ಶುರುವಾಗಿದೆ. ಒಟ್ಟಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ಇಷ್ಟೆಲ್ಲ ಭ್ರಷ್ಟಾಚಾರ ನಡೀತಾ ಇದ್ದು ರೋಗಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಲಂಚಾವತಾರಕ್ಕೆ ಬ್ರೇಕ್ ಹಾಕ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.